ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೂಪರ್ವಾಗಿರೋ ಒಂದು ಪಿಕ್ಕಲ್ ರೆಸಿಪಿ ಅಂದರೆ ಉಪ್ಪಿನಕಾಯಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇದರಿಂದ ಉಪ್ಪಿನಕಾಯಿ ಮಾಡ್ತಾರೆ ಅನ್ನೋದೇ ಗೊತ್ತಿರೋಲ್ಲ. ಮತ್ತು ಇದರಿಂದ ಎಷ್ಟು ಉಪಯೋಗಗಳಿದೆ ಅಂತ ಏನಂತ ಈ ಒಂದು ವಸ್ತು ಅಂದರೆ ನೋಡಿ, ಇಲ್ಲಿ ಅರಿಶಿನ ಗೆಡ್ಡೆ ನೋಡಿ. ಸಂಕ್ರಾಂತಿ ಹಬ್ಬಕ್ಕೆ ಅರಿಶಿನ ಗೆಡ್ಡೆನ ನಾವು ಪೂಜೆಗೆ ಯೂಸ್ ಮಾಡಿರ್ತೀವಲ್ಲ, ಮತ್ತೆ ತೆಗೆದು ಎಸ್ದು ಬಿಡ್ತೀವಿ. ಆದರೆ ಇದರಲ್ಲಿ ಎಷ್ಟು ಪ್ರಯೋಜನಗಳು, ಇಮ್ಯುನಿಟಿ ಪವರ್ ಸಿಸ್ಟಮು ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ನಾವು ಉಪ್ಪಿನಕಾಯಿ ಮಾಡಿಬಿಟ್ಟು ದಿನನಿತ್ಯ ನೆಂಚ್ಕೊಳಕ್ಕೆ, ಅನ್ನ ಜೊತೆಗೆ ನಾವು ನೆಂಚ್ಕೊಳಕ್ಕೆ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅನ್ನದಲ್ಲಿ ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಉಪ್ಪಿನಕಾಯಿ. ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ನೋಡಿ, ಇದನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ನೀಟಾಗಿ ಅರಿಶಿನ ಗೆಡ್ಡೆಗಳನ್ನೆಲ್ಲ ಬಿಡಿಸಿಟ್ಕೊಂಡು ಚೆನ್ನಾಗಿ ತೊಳಿಬೇಕು, ಯಾಕಂದರೆ ತುಂಬ ಮಣ್ಣಿರುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ತೊಳೆದು ತೆಗೆದ್ರೆ ನೋಡಿದ್ರೆ ಕ್ಯಾರೆಟ್ ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ನೀಟಾಗಿ ಕಲರು ಹಂಗೆ ಆರೆಂಜ್ ಕಲರಲ್ಲಿದೆ. ನೋಡಿದರೆ ಅರಿಶಿನ ಕಲರಲ್ಲಿಲ್ಲ, ಆರೆಂಜ್ ಕಲರಲ್ಲಿದೆ. ಆದರೆ ನಾವು ಕುಕ್ ಮಾಡಿದಾಗ ಅರಿಶಿನ ಕಲರಲ್ಲಿ ಕಾಣಿಸುತ್ತೆ, ನಿಮಗೆ ಯೆಲ್ಲೋ ಕಲರಲ್ಲಿ ಕಾಣಿಸುತ್ತೆ. ಹೀಗೆ ನೋಡಿ, ಈಗ ಇದ್ರ ಮೇಲಿರೋ ತೆಳು ಸಿಪ್ಪೆ ಇರುತ್ತೆ, ಅದನ್ನು ಈ ಥರ ನೀಟಾಗಿ ತೊಗೊಬೇಕು. ಇವಾಗ ನೀವು ಕ್ಯಾರೆಟೆಲ್ಲ ಹೆಂಗೆ ಸಿಪ್ಪೆ ತೆಗಿತೀರೋ ಆ ಥರ ನೀಟಾಗಿ ಈ ಥರ ತೆಗಿಬೇಕು. ನೀವು ಶುಂಠಿ ಎಲ್ಲ ಕ್ಲೀನ್ ಮಾಡೋ ಥರನೂ ಕ್ಲೀನ್ ಮಾಡ್ಬೋದು, ಈಸಿನೇ. ನೀರಲ್ಲಿ ತೊಳೆದ್ಬಿಟ್ಟು ಮೇಲಿರೋ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು, ಸಿಪ್ಪೆ ನಮಗೇನು ಬಳಸೋದಕ್ಕೆ ಬರಲ್ಲ, ಬರೀ ಗೆಡ್ಡೆಲಿ ಮಾತ್ರ ನಮಗೆ ಉಪಯೋಗ ಇರೋದು. ಸಿಪ್ಪೆ ಎಲ್ಲ ತೆಗೆದು ಎಸ್ದು ಬಿಡಿ. ಈ ಒಂದು ಗೆಡ್ಡೆನ ನೀಟಾಗಿ ಇನ್ನೊಂದು ಸತಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ, ಯಾಕಂದರೆ ಮಣ್ಣಿನಂಶ ಕಲ್ಲಿನಂಶ ಇರುತ್ತೆ, ಅದಕ್ಕೋಸ್ಕರ. ಈ ಥರ ತುರಿಯೋದ್ರಲ್ಲಿ ದಪ್ಪ ತುರಿಯಲ್ಲಿ ತುರ್ಕೊಬೇಕು. ಯಾವ ಥರ ತುರಿಯೋದು ಅಂತ ಹೇಳ್ಕೊಡ್ತೀನಿ, ಅದೇ ಥರ ನೀವು ತುರ್ಕೊಡಿ. ನೋಡಿ, ಈ ಥರ ತುರಿದ್ರೆ ಇದು ಒಂದು ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ತುರಿದ್ರೆ ನಿಮಗೆ ಕಾಯಿ ತುರಿ ತುರಿದಿರ್ತೀರಲ್ಲ ಆ ಥರ ಸಿಗುತ್ತೆ, ಕ್ಯಾರೆಟು ತುರಿದಂಗೆ ಸಿಗುತ್ತೆ ನಿಮಗೆ. ನಾನು ನೋಡಿ ತುರಿದು ತೋರಿಸ್ತಾ ಇದ್ದೀನಿ. ನಾವು ಕ್ಯಾರೆಟ್ ಥರನೇ ಕಾಣಿಸ್ತಾ ಇದೆ ನೋಡಿ. ಇದು ಅರಿಶಿನ ಗೆಡ್ಡೆ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ. ನೋಡಿ, ತುರಿದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಅರಿಶಿನ ಕಲರ್ ಕಾಣಿಸ್ತಾ ಇದೆ. ಈಗ ಇದು ಉಪ್ಪಿನಕಾಯಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಪುಟಾಣಿ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇಷ್ಟು ಒಂದು 1/4 kg ಇದೆ ಈ ಒಂದು ಅರಿಶಿನದ ಗೆಡ್ಡೆ. ಇದಕ್ಕೆ ತಕ್ಕ ಹಾಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆದಷ್ಟು ಸಾಸಿವೆ ಮತ್ತು 1.5 ಟೇಬಲ್ ಸ್ಪೂನ್ ಆದಷ್ಟು ಮೆಂತ್ಯ ಕಾಳು ಹಾಕಬೇಕು. ಎರಡನ್ನೂ ಸಹ ಚಟಪಟ ಅನ್ನೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1.5 ಟೇಬಲ್ ಸ್ಪೂನ್ ಆದಷ್ಟು ಮೆಂತ್ಯ ಕಾಳು ಹಾಕಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿಗೆ ಎಲ್ಲರೂ ತುಂಬ ಬಳಸುವಂಥದ್ದು ಮೆಂತ್ಯಕಾಳು ಮತ್ತು ಈ ಥರ ಒಂದು ಸಾಸಿವೆನ ಬಳಸ್ತೀವಿ. ಇದು ಚಟಪಟ ಅನ್ನೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಬಣ್ಣನೂ ತಿರುಗ್ತದೆ ಸಾಸಿವೆಯಲ್ಲಿ, ಮತ್ತು ಮೆಂತ್ಯ ಕಾಳಲ್ಲೂ ಬಣ್ಣ ತಿರುಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಈಗ ನಾವು ಅಚ್ಕಾರದ ಪುಡಿ, ಈ ಪುಡಿ ಜೊತೆಗೆ ಅಚ್ಕಾರದ ಪುಡಿ 3 ಟೇಬಲ್ ಸ್ಪೂನ್ ಆದಷ್ಟು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಮಿಕ್ಸ್ ಇಲ್ಲ, ಬರೀ ಪ್ಲೈನ್ ಖಾರದ ಪುಡಿ ಹಾಕ್ಕೊತಾ ಇರೋದು. ಉಪ್ಪಿನಕಾಯಿಗೆ ಯಾವಾಗಲೂ ಪ್ಲೈನ್ ಖಾರದ ಪುಡಿನೇ ಸೇರಿಸ್ಕೊಬೇಕು. ಕೆಲವರು ಒಣಗಿದ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ಕೊತಾರೆ ಮಿಕ್ಸಿ ಜಾರ್ಗೆ. ನಾನೆಲ್ಲ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಒಣಗಿದ ಮೆಣಸಿನ್ಕಾಯಿ ಬೇಕು ಅಂದರೆ ಒಣಗಿದ ಮೆಣಸಿನ್ಕಾಯಿನ ಲೈಟಾಗಿ ಹುರಿದ್ಬಿಟ್ಟು ನೀವು ಖಾರಕ್ಕೆ ತಕ್ಕಾಗಿ ಪುಡಿ ಮಾಡ್ಕೊಬೋದು. ಇವಾಗ ನಾನು ಒಂದು 50 ಗ್ರಾಮ್ ಆದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅಡುಗೆಗೆ ಬಳಸುವ ರೀಫೈಂಡ್ ಆಯಿಲ್ನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ ಕೂಡ ಸೇರಿಸ್ಕೊಳ್ಳಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು 4-5 ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇಂಗು ಹಾಕ್ಕೊಳ್ಳಿ, ಇಂಗು ಎಷ್ಟು ಹಾಕ್ಕೊತೀರೋ ಅಷ್ಟು ಒಳ್ಳೆಯದು. ನಾನೊಂದು 1/4 ಟೇಬಲ್ ಸ್ಪೂನ್ ಆದಷ್ಟು ಇಂಗು ಹಾಕ್ಕೊತಾ ಇದ್ದೀನಿ. LG ಇಂಗು ಬರುತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಿಷ್ಟು ಎಣ್ಣೆಲಿ ಫ್ರೈ ಆದ ನಂತರ ತುರಿದಿಟ್ಟಿರುವಂಥ ಅರಿಶಿನ ಗೆಡ್ಡೆನ ಸೇರಿಸ್ಕೊಳ್ಳೋಣ. ಈ ಅರಿಶಿನ ಗೆಡ್ಡೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಬೇಕು ಫ್ರೆಂಡ್ಸ್. ಇದೇ ನೀವು ಹಸಿ ಇರಬೇಕಾದ್ರೇ ನೀವು ಇದಕ್ಕೆ ಮಸಾಲ ಸೇರಿಸ್ಬಾರ್ದು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ಅದು 3/4% ಇದರಲ್ಲೇ ಬೆಂದುಬಿಡುತ್ತೆ, ಎಣ್ಣೆಲೇ ಚೆನ್ನಾಗಿ ಬೆಂದುಬಿಡುತ್ತೆ. ಅಲ್ಲಿ ತನಕ ಈ ಒಂದು ಬಾಣಲೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಈ ಅರಿಶಿನ ಗೆಡ್ಡೆನ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋ ತನಕ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಈ ಉಪ್ಪಿನಕಾಯಿ ಬರುತ್ತೆ ಫೈನಲಾಗಿ. ನಿಮಗೆ ಯಾರಿಗಾದರೂ ನೀವು ಈ ಉಪ್ಪಿನಕಾಯಿ ತೊಗೊಂಡೋಗಿ ಕೊಟ್ಟು ಯಾವ ಉಪ್ಪಿನಕಾಯಿ ಕಂಡಿಡೀರಿ ಅಂದರೆ ಕಂಡಿಡಿಯೋಕ್ಕೆ ಆಗಲ್ಲ. ನಾವು ಮಿಕ್ಸಿ ಜಾರಲ್ಲಿ ಹಾಕಿಟ್ಟಂತಹ ಖಾರ ಪುಡಿ ಮತ್ತು
ಮಿಶ್ರಣವನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಖಾರದ ಪುಡಿ, ಸಾಸಿವೆ ಮತ್ತು ಮೆಂತ್ಯ ಕಾಳನ್ನ ಪುಡಿ ಮಾಡಿಟ್ಟಿರ್ತೀವಲ್ಲ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಈ ಎಣ್ಣೆಲಿ ಈ ಒಂದು ಪುಡಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಈ ಗೆಡ್ಡೆಗೂ ಸಹ, ಅರಿಶಿನ ಗೆಡ್ಡೆಗೂ ಸಹ ಈ ಪುಡಿ ಚೆನ್ನಾಗಿ ಹತ್ಕೋಬೇಕು. ಅಲ್ಲಿ ತನಕ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋಣ. ನಾನು ಒಂದು 3 ನಿಂಬೆಹಣ್ಣನ್ನ ತೆಗೆದು, ದೊಡ್ಡ ನಿಂಬೆಹಣ್ಣ ರಸ ತೆಗೆದಿಟ್ಕೊಂಡಿದ್ದೆ. ಆ ರಸನ ಇದು ಒಂದು ಮಿಶ್ರಣಕ್ಕೆ ಸೇರಿಸ್ಕೋಬೇಕು. ಯಾಕಂದರೆ ಲೈಟಾಗಿ ಕಹಿ ಇರುತ್ತೆ, ಅರಿಶಿನನೂ ಕಹಿ ಇರುತ್ತೆ, ಮೆಂತ್ಯಕಾಳು ಕಹಿ ಇರುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು ರಸ ಸೇರಿಸ್ಕೋಬೇಕು. ಹುಳಿಗೋಸ್ಕರ ನಿಂಬೆಹಣ್ಣು ರಸ ಮಾತ್ರ ಸೇರಿಸ್ಕೋಬೇಕು. ನೋಡಿ, ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಹುಳಿ ಅಂಶ ಎಲ್ಲ ಚೆನ್ನಾಗಿ ಒಂದು ತುರಿದಿರೋ ಅರಿಶಿನ ಗೆಡ್ಡೆಗೆ ಮಿಕ್ಸ್ ಆಗೋ ತನಕ ಇದು ಒಂದು 2 ಸೆಕೆಂಡ್ ಚೆನ್ನಾಗಿ ಕುದಿಬೇಕು. ಆಮೇಲೆ ಸ್ಟವ್ ಆಫ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ ಬಂದಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.